1997ರಲ್ಲಿ ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇಡೀ ಚಾಮರಾಜನಗರ ಜಿಲ್ಲೆ ಕೂಡ ರಚನೆ ಆಗುತ್ತೆ. ಅಂದರೆ 1997ರಿಂದ 2026 ಸ್ಟಿಲ್ ನಾವು ಇಲ್ಲಿವರೆಗೂ ಕೂಡ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಆಯ್ಕೆಯಾದಂತಹ ಯಾವೊಬ್ಬ ದಲಿತ ಶಾಸಕರನ್ನು ಕೂಡ ಮಂತ್ರಿಯಾಗಿ ಮಾಡಿಲ್ಲ. ಹೀಗಾಗಿ ಈ ಬಾರಿ ಕೃಷ್ಣಮೂರ್ತಿ ಅವ್ರನ್ನ ಮಂತ್ರಿ ಮಾಡುವಂತ ಒಂದು ಅವಕಾಶ ಕಾಂಗ್ರೆಸ್ ಪಕ್ಷಕ್ಕಿದೆ. ಅಂದರೆ ಇಡೀ ಕರ್ನಾಟಕದಲ್ಲಿ ಮೀಸಲು ಕ್ಷೇತ್ರದಿಂದ ಅತ್ಯಧಿಕ ಮತಗಳಿಂದ ಯಾರಾದರೂ ಗೆದ್ದಿದ್ರೆ ಅದು ಕೃಷ್ಣಮೂರ್ತಿ ಅವರ ತಂದ್ರೆ ಬಿ ರಾಚನವರು ದಲಿತ ಮುಖ್ಯಮಂತ್ರಿ ಯಾವತ್ತೂ ಅವ್ರು ಆಗ್ಬಿಡ್ತಿದ್ರು. ಆದ್ರೆ ಮುಖ್ಯಮಂತ್ರಿ ಆಗದೇ ರೀತಿಯಲ್ಲಿ ಕಾಣದ ಕೈಗಳು ಸಾಕಷ್ಟು ಕೆಲಸ ಮಾಡೋ ಕಾರಣಕ್ಕಾಗಿ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗಲಿಲ್ಲ. ಹೀಗಾಗಿ ಬಿ ರಾಚಯ್ಯನವರಿಗೆ ತಪ್ಪಿ ಹೋದಂತಹ ಮುಖ್ಯಮಂತ್ರಿ ಸ್ಥಾನ ಕೃಷ್ಣಮೂರ್ತಿ ಅವ್ರನ್ನ ಮಂತ್ರಿ ಮಂಡಲದಲ್ಲಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಂತಹ ಸಂದರ್ಭದಲ್ಲಿ ಆ ನೋವನ್ನು ಮರಿಬಹುದು ಅನ್ನೋದು ಕೂಡ ಕ್ಷೇತ್ರಾದ್ಯಂತ ಸಾಕಷ್ಟು ಜನರ ಒಂದು ಕೂಡ ಒತ್ತಾಯ ಆಗಿರುವಂಥದ್ದು. ಅಹಿಂದ ನಾಯಕ ಸಿದ್ದರಾಮಯ್ಯನವರ ಪದತ್ಯಾಗ ಕೂಡ ಆಗಿರುವಂಥದ್ದು. ಈಗಾಗಲೇ ಡೆಲ್ಲಿಯಲ್ಲಿ ಸಾಕಷ್ಟು ವರಿಷ್ಠರುಗಳನ್ನ ಭೇಟಿ ಮಾಡುವಂಥ ಕೆಲಸವನ್ನು ಈಗಾಗಲೇ ಸಿದ್ದರಾಮಯ್ಯವರು ಕೂಡ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಒಂದು ರೀತಿ ಕೃತಜ್ಞತೆ ಸಲ್ಲಿಸುವಂಥ ಕೆಲಸವನ್ನು ಕೂಡ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವ್ರ ಜೊತೆಯಲ್ಲೇ ಒಂದಿಷ್ಟು ಅವರ ಕ್ಯಾಬಿನೆಟಲ್ಲಿ ಸಾಕಷ್ಟು ಸಚಿವರು ಕೂಡ ಆ ಒಂದು ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಡೆಲ್ಲಿಯಲ್ಲಿ ಕೂಡ ಸಾಕಷ್ಟು ಜನ ಸರ್ಕಸ್ ಕೂಡ ಮಾಡ್ತಾ ಇದ್ದಾರೆ. ಅದರಂತೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಹಿರಿಯ ಶಾಸಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ಕೂಡ ಡೆಲ್ಲಿ ಪ್ರವಾಸದಲ್ಲಿ ಇರುವಂಥದ್ದು. ಈಗಾಗಲೇ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನು ಕೂಡ ಅವರು ಭೇಟಿ ಮಾಡಿ ನನಗೂ ಕೂಡ ಈ ಬಾರಿ ಸಚಿವ ಸ್ಥಾನವನ್ನು ಕೊಡಿಸ್ಕೊಡ್ಬೇಕು ಅಂತೇಳಿ ಒಂದಿಷ್ಟು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ AICC ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನು ಕೂಡ ಭೇಟಿ ಮಾಡಿ ನನಗೆ ಈ ಬಾರಿ ಅವಕಾಶವನ್ನು ಕೊಡಿಸ್ಬೇಕು ಅಂತೇಳಿ ಕೃಷ್ಣಮೂರ್ತಿ ಅವರು ಕೂಡ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಕೃಷ್ಣಮೂರ್ತಿ ಬೇರೆ ಯಾರು ಅಲ್ಲ, ಮಾಜಿ ರಾಜ್ಯಪಾಲರು ಮತ್ತು ಮಾಜಿ ಕೇಂದ್ರ ಸಚಿವರು, ರಾಜ್ಯ ಸಚಿವರಾಗಿದ್ದಂತಹ ದಿವಂಗತ ಬಿ ರಾಚಯ್ಯನವರ ಪುತ್ರ ಕೃಷ್ಣಮೂರ್ತಿ ಕೂಡ ಆಗಿರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯನವರು ಚಾಮರಾಜನಗರ ಭಾಗಕ್ಕೆ ಬಂದ ಸಂದರ್ಭದಲ್ಲಿ ನಾನು ರಾಚಯ್ಯನವರ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದೆ. ಅಂದರೆ ರಾಚಯ್ಯನವರ ಕೆಳ ಹಂತದಲ್ಲಿ ನಾವು ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು, ಅವರು ನಮ್ಮ ಮಾರ್ಗದರ್ಶಕರು ಅನ್ನುವಂತಹ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಯಾಕಂದ್ರೆ ರಾಚಯ್ಯನವರ ಒಂದು ಪುಣ್ಯ ಭೂಮಿಗೆ ಹೋದಂತಹ ಸಂದರ್ಭದಲ್ಲಿ ನಾನು ರಾಚಯ್ಯನವರ ಪ್ರಾಡಕ್ಟ್ ಅನ್ನುವಂತಹ ಮಾತನ್ನ ಪದೇ ಪದೇ ಸಿದ್ದರಾಮಯ್ಯರು ಕೂಡ ಹೇಳ್ತಿದ್ರು. ಹೀಗಾಗಿ ಇವರ ಪುತ್ರ ಆಗಿರ್ತಕ್ಕಂತಹ ಕೃಷ್ಣಮೂರ್ತಿ ಅವರಿಗೆ ನಾನು ಮುಂದಿನ ದಿನಗಳಲ್ಲಿ ಅವಕಾಶವನ್ನು ಮಾಡಿಕೊಡ್ತೇನೆ, ಇವರು ಕೂಡ ನಮ್ಮ ಮಂತ್ರಿ ಮಂಡಲದಲ್ಲಿ ಇರಬೇಕಿತ್ತು ಅನ್ನುವಂತಹ ಮಾತನ್ನು ಸಿದ್ದರಾಮಯ್ಯವರು ಹೇಳ್ತಿದ್ರು. ಅಂದರೆ ಸಿದ್ದರಾಮಯ್ಯವರು 3 ವರ್ಷ ಆಯಿತು, ಅವರು ಕೂಡ ಈಗ CM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಇದೀಗ DK ಶಿವಕುಮಾರ್ ಅವರ ಸಂಪುಟ, ಈ ಒಂದು ಸಂಪುಟದಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋಂಥದ್ದು ಬಹಳ ಕುತೂಹಲ ಮತ್ತು ಅಷ್ಟೇ ಆಶ್ಚರ್ಯ ಕೂಡ ಇರುವಂಥದ್ದು. ಹೀಗಾಗಿ ಕೃಷ್ಣಮೂರ್ತಿ ಅವರು ಈ ಬಾರಿ DK ಸಂಪುಟದಲ್ಲಿ ಸಚಿವರಾಗುವಂತಹ ಒಂದಿಷ್ಟು ಸಾಧ್ಯತೆಗಳು ಕೂಡ ಇರುವಂಥದ್ದು. ಕೃಷ್ಣಮೂರ್ತಿ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಎಲ್ಲ ನಾಯಕರುಗಳನ್ನ ಭೇಟಿ ಮಾಡಿ ಒಮ್ಮೆ ಅವಕಾಶವನ್ನು ಕೊಡಬೇಕು ಅಂತೇಳಿ. ಯಾಕೆಂದರೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ದಲಿತರ ಶಾಸಕರಾಗಿ ಆಯ್ಕೆ ಆದರೂ ಕೂಡ ಇಲ್ಲಿವರೆಗೂ ಕಾಂಗ್ರೆಸ್ನವರು ಮಂತ್ರಿಯನ್ನು ಮಾಡಿಲ್ಲ. ಮಹೇಶ್ ಅವರು ಕೂಡ ಮೈತ್ರಿ ಸರ್ಕಾರ ಅಂದರೆ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಸಂದರ್ಭದಲ್ಲಿ ಅವರು ಕೂಡ ಮಂತ್ರಿ ಆಗಿಬಿಟ್ರು. ಈ ಹಿಂದೆ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಂತಹ ಬಿ ಬಸವಯ್ಯ ಅಂತೇಳಿ ಅವರು ಜನತಾ ಪಾರ್ಟಿಯಿಂದ ಅವರು ಕೇವಲ 7 ದಿನ ಮಂತ್ರಿ ಕೂಡ ಆಗಿದ್ರು ಅಷ್ಟೇ. ಆದರೆ ಇಲ್ಲಿವರೆಗೆ ಕಾಂಗ್ರೆಸ್ನವರು 1967ರಿಂದ ಆ ಕ್ಷೇತ್ರ ರಚನೆ ಆಯಿತು, ಅಲ್ಲಿಂದ ಇಲ್ಲಿವರೆಗೆ ಅಂದರೆ ಸರಿಸುಮಾರು 64 ವರ್ಷಗಳಾಗಿದೆ ಕಾಂಗ್ರೆಸ್ ಪಕ್ಷ ಅಲ್ಲಿ ಆಯ್ಕೆಯಾದಂತಹ ಕಾಂಗ್ರೆಸ್ ಶಾಸಕರನ್ನ ಯಾರನ್ನೂ ಕೂಡ ಮಂತ್ರಿಯಾಗಿ ಮಾಡಿಲ್ಲ. ಹೀಗಾಗಿ ಈ ಬಾರಿ ಕೃಷ್ಣಮೂರ್ತಿ ಅವ್ರನ್ನ ಮಂತ್ರಿ ಮಾಡುವಂಥ ಒಂದು ಅವಕಾಶ ಕಾಂಗ್ರೆಸ್ ಪಕ್ಷಕ್ಕಿದೆ. ಯಾಕೆಂದರೆ ಕೃಷ್ಣಮೂರ್ತಿ ಅವರು 2023ರ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿ BJPಯ ಅಭ್ಯರ್ಥಿಯಾಗಿದ್ದಂತಹ ಮಹೇಶ್ ಅವರ ವಿರುದ್ಧ 60,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಮೀಸಲು ಕ್ಷೇತ್ರದಿಂದ ಅತ್ಯಧಿಕ ಮತಗಳಿಂದ ಯಾರಾದರೂ ಗೆದ್ದಿದ್ರೆ ಅದು ಕೃಷ್ಣಮೂರ್ತಿ ಅವರಿಗೆ ಸಲ್ಲುತ್ತೆ. ಯಾಕಂದರೆ ಅವರು ಪ್ರಥಮ ಕೂಡ ಹಾಕ್ತಾರೆ. ಅಷ್ಟೊಂದು ಲೀಡಲ್ಲಿ ಯಾವ ರಿಸರ್ವ್ ಕಾನ್ಸ್ಟಿಟ್ಯೂಷನಲ್ಲಿ ಕೂಡ ರಿಸರ್ವ್ MLAಗಳು ಕೂಡ ಗೆದ್ದಿರಲಿಲ್ಲ. ಆದರೆ ಕೃಷ್ಣಮೂರ್ತಿ ಅವರು ಆ ಒಂದು ದಾಖಲೆಯನ್ನು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬರೆದಿರುವಂಥದ್ದು. ಲೀಡ್ ನೋಡೋದಾದರೆ ಕರ್ನಾಟಕದಲ್ಲಿ 5ನೇದು, ಆದರೆ ಮೀಸಲು ಕ್ಷೇತ್ರ ನೋಡೋದಾದರೆ ಕೃಷ್ಣಮೂರ್ತಿ ಅವರು ಗೆದ್ದಿರುವಂಥದ್ದೇ ದಾಖಲೆ. ಅಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜನರು ಆ ಮಟ್ಟಿಗೆ ಕಾಂಗ್ರೆಸ್ ಪಕ್ಷವನ್ನು ಅಲ್ಲಿ ಬೆಂಬಲಿಸಿದ್ದಾರೆ. 60,000 ಲೀಡ್ ಅಂತ ಹೇಳಿದ್ರೆ ಅದು ಸುಲಭದ ಮಾತಲ್ಲ. ಯಾಕಂದರೆ 60,000 ಮತಗಳು ತಗೊಂಡ್ಕೊಂಡ್ರೆ ಒಬ್ಬರು ಇವತ್ತು ಶಾಸಕರಾಗಿ ಆಯ್ಕೆ ಆಗ್ಬೋದು. ಆದರೆ ಅಷ್ಟೇ ಮತಗಳ ಅಂತರದಿಂದ ಕೃಷ್ಣಮೂರ್ತಿ ಕೂಡ ಗೆಲುವನ್ನು ಕಂಡಿದ್ದಾರೆ. ಅದು ಆ ಕ್ಷೇತ್ರದಲ್ಲಿ ಇರತಕ್ಕಂತಹ ಕಾಂಗ್ರೆಸ್ ಪಕ್ಷಕ್ಕೆ ಇರತಕ್ಕಂತಹ ಒಂದು ಬೆಂಬಲ ಮತ್ತು ಆ ಭಾಗದಲ್ಲಿ ಅಷ್ಟು ಮಟ್ಟಿಗೆ ಕಾಂಗ್ರೆಸ್ ಪಕ್ಷವನ್ನು ಪ್ರೀತಿ ಮಾಡ್ತಾರೆ. ಹೀಗಾಗಿ ಆ ಶಾಸಕರಿಗೆ ಬಾರಿ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು ಅನ್ನುವಂಥದ್ದು ಇಡೀ ಕ್ಷೇತ್ರಾದ್ಯಂತ ವಾಯ್ಸ್ ಕೂಡ ಕೇಳಿ ಬಂದಿರುವಂಥದ್ದು. ಹೀಗಾಗಿ 64 ವರ್ಷ ಕಳೆದರೂ ಕೂಡ
ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಯಾರೊಬ್ಬರನ್ನು ಕೂಡ ಮಂತ್ರಿ ಮಾಡದೇ ಇರುವಂಥದ್ದು ಒಂದು ರೀತಿ ದುರಂತ ಅಂತ ಹೇಳ್ಬೋದು. ಹೀಗಾಗಿ ಈ ಬಾರಿ ಆದರೂ ರಾಚಯ್ಯನವರ ಸುಪುತ್ರ AR ಕೃಷ್ಣಮೂರ್ತಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬಹುದಾ, DK ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರ ಸಂಪುಟದಲ್ಲಿ ಸ್ಥಾನ ಸಿಗಬಹುದಾ ಅನ್ನುವಂಥ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಯಾಕಂದರೆ AR ಕೃಷ್ಣಮೂರ್ತಿ ಅವರು ನೆನ್ನೆ ಮೊನ್ನೆ ಬಂದಂತಹ MLA ಅಲ್ಲ. ಅವರು 1994ರಲ್ಲೇ JDSನಲ್ಲಿ ಅವರು ಶಾಸಕರಾಗಿದ್ದಂಥವ್ರು. 1999ರಲ್ಲೂ ಕೂಡ ರಿಪೀಟ್ ಆಗಿದ್ರು. ಮತ್ತು ಆ 99ರ ನಂತರ ಅವರು 20 ವರ್ಷಗಳ ಕಾಲ ವನವಾಸ ಪಟ್ಟು ನಂತರ ಅವರು 2023ರಲ್ಲಿ ಕೂಡ MLA ಆಗಿರುವಂಥದ್ದು. ಇವರು 9 ಚುನಾವಣೆಗಳನ್ನ ಫೇಸ್ ಮಾಡಿದ್ದಾರೆ. ಅಲ್ಲಿ 4 ಬಾರಿ ಅಸೆಂಬ್ಲಿಯಲ್ಲಿ ಸೋಲನ್ನು ಕಂಡ್ರೆ, 2 ಬಾರಿ ಪಾರ್ಲಿಮೆಂಟಲ್ಲಿ ಕೂಡ ಸೋಲನ್ನು ಕಂಡ್ರೆ, ಒಟ್ಟು 6 ಬಾರಿ ಸೋಲನ್ನು ಕಂಡು 3 ಬಾರಿ ಗೆಲುವನ್ನು ಕಂಡಿರ್ತಕ್ಕಂತಹ AR ಕೃಷ್ಣಮೂರ್ತಿ ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬಹುದು ಅಂತೇಳಿ ಸಾಕಷ್ಟು ಜನರು ಕೂಡ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. AR ಕೃಷ್ಣಮೂರ್ತಿ ಅವರ ತಂದರೆ B ರಾಚಯ್ಯನವರು ಯಾವತ್ತೋ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅಂದರೆ ದಲಿತ ಮುಖ್ಯಮಂತ್ರಿ ಯಾವತ್ತೋ ಅವ್ರು ಆಗಿಬಿಡ್ತಿದ್ರು. ಆದರೆ ಕಾರಣಾಂತರಗಳಿಂದ ಅವ್ರನ್ನ ಮುಖ್ಯಮಂತ್ರಿ ಆಗದೇ ರೀತಿಯಲ್ಲಿ ಕಾಣದ ಕೈಗಳು ಸಾಕಷ್ಟು ಕೆಲಸ ಮಾಡೋ ಕಾರಣಕ್ಕಾಗಿ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗಲಿಲ್ಲ. ಹೀಗಾಗಿ ಆ ಒಂದು ಕೊರಗು ಆ ಒಂದು ಕುಟುಂಬಕ್ಕೆ ಇರುವಂಥದ್ದು, ಆ ಒಂದು ನೋವನ್ನು, ಆ ಒಂದು ಕೊರಗನ್ನು ಹೋಗ್ಲಾಡಿಸ್ಬೇಕು ಅಂತ ಹೇಳಿದ್ರೆ ಅವರ ಸುಪುತ್ರರಾಗಿರ್ತಕ್ಕಂತಹ AR ಕೃಷ್ಣಮೂರ್ತಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಟ್ಟಂತಹ ಸಂದರ್ಭದಲ್ಲಿ, ಅವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಆ ನೋವನ್ನು ಮರೆಸ್ಬೋದು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದಿಷ್ಟು ಮೈಂಡ್ ಸೆಟ್ ಕೂಡ ಇರುವಂಥದ್ದು. ಹೀಗಾಗಿ B ರಾಚಯ್ಯನವರಿಗೆ ತಪ್ಪಿ ಹೋದಂತಹ ಮುಖ್ಯಮಂತ್ರಿ ಸ್ಥಾನ, AR ಕೃಷ್ಣಮೂರ್ತಿ ಅವ್ರನ್ನ ಮಂತ್ರಿಮಂಡಲದಲ್ಲಿ ಅವ್ರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಕೊಟ್ಟಂತಹ ಸಂದರ್ಭದಲ್ಲಿ ಆ ನೋವನ್ನು ಮರಿಬಹುದು ಅನ್ನೋದು ಕೂಡ ಕ್ಷೇತ್ರಾದ್ಯಂತ ಸಾಕಷ್ಟು ಜನರ ಒಂದು ಕೂಡ ಒತ್ತಾಯ ಆಗಿರುವಂಥದ್ದು. ಈ ಒಂದು ಒತ್ತಾಯವನ್ನು ಕಾಂಗ್ರೆಸ್ ಹೈಕಮಾಂಡ್ ಪರಿಗಣಿಸುತ್ತಾ 1997ರಲ್ಲಿ ಇದೇ JH ಪಟೇಲ್ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇಡೀ ಚಾಮರಾಜನಗರ ಜಿಲ್ಲೆ ಕೂಡ ರಚನೆ ಆಗುತ್ತೆ. ಯಾಕೆಂದರೆ ಮೈಸೂರು ಜಿಲ್ಲೆಗೆ ಹೊಂದ್ಕೊಂಡಿದ್ದಂತಹ ಈ ಒಂದು ಚಾಮರಾಜನಗರ ಜಿಲ್ಲೆಯನ್ನು ಪ್ರತ್ಯೇಕವಾಗಿ ಜಿಲ್ಲೆಯಾಗಿ ರಚನೆಯನ್ನು ಕೂಡ ಮಾಡಲಾಗುತ್ತೆ. ಅಂದರೆ 1997ರಿಂದ 2026ವರೆಗೂ ಸ್ಟಿಲ್ ನಾವು ಇಲ್ಲಿವರೆಗೂ ಕೂಡ ಆ ಭಾಗದಲ್ಲಿ ಯಾವೊಬ್ಬ ದಲಿತರನ್ನು ಕೂಡ, ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವೊಬ್ಬ ದಲಿತ ಶಾಸಕರನ್ನು ಕೂಡ ಮಂತ್ರಿಯನ್ನು ಮಾಡಿಲ್ಲ. ಈ ಒಂದು ಇತಿಹಾಸ ಆ ಒಂದು ಕ್ಷೇತ್ರದಲ್ಲಿರುವಂಥದ್ದು. ಯಾಕೆಂದರೆ ಇಲ್ಲಿವರೆಗೆ ಸಾಕಷ್ಟು ಮಂದಿ ಆ ದಲಿತ ಶಾಸಕರಲ್ಲಿ ಗೆಲುವನ್ನು ಕಂಡರೂ ಕೂಡ ಅವ್ರನ್ನ ಮಂತ್ರಿ ಮಾಡೋದ್ರಲ್ಲಿ ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷ ವಿಫಲವಾಗಿದೆ ಅನ್ನುವಂಥದ್ದನ್ನು ಇಡೀ ಕ್ಷೇತ್ರಾದ್ಯಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಈ ಒಂದು ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯ ಶಾಸಕರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಯಾವೊಬ್ಬ ನಾಯಕನೂ ಕೂಡ ಮುಂದಾಗಿಲ್ಲ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಕ್ಷೇತ್ರ ಜನರು ಕೂಡ ವ್ಯಕ್ತವನ್ನು ಪಡಿಸ್ತಾ ಇದ್ದಾರೆ. ಈ ಹಿಂದೆ ಇವರ ತಂದೆಯಾಗಿರ್ತಕ್ಕಂತಹ B ರಾಚಯ್ಯನವರು ಕೇಂದ್ರ ಮತ್ತು ರಾಜ್ಯಗಳ ಸಚಿವ ಸಂಪುಟಗಳಲ್ಲೂ ಕೂಡ ಕೆಲಸವನ್ನು ಮಾಡಿದರು. ರಾಜ್ಯಪಾಲರಿಗೂ ಕೂಡ ಕೆಲಸವನ್ನು ಮಾಡಿದರು. 97ರ ನಂತರ ಈ ಒಂದು ಕ್ಷೇತ್ರದಿಂದ ಗೆಲ್ಲಂತಹ ದಲಿತ ಶಾಸಕರನ್ನ ಮಂತ್ರಿ ಮಾಡೋದಲ್ಲಿ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳ್ಬೋದು. ಈ ಹಿಂದೆ ಮಹೇಶ್ ಅವರು ಸಚಿವ ಸ್ಥಾನವನ್ನು ಪಡೆದುಕೊಂಡ್ರೂ ಕೂಡ ಅವರು ವಿನಾಯಿತಿ ಕೊಟ್ಟರೆ ಹೊರತು ಅವರಿಗೆ ಜಿಲ್ಲೆಯ ಕೋಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಕುಮಾರಸ್ವಾಮಿ ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆದರೂ ಕೂಡ ಅಲ್ಪ ದಿನಗಳ ಕಾಲ ಅವರು ಸಚಿವರಾಗಿದ್ದರು. ನಂತರ ಅವರು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಇಂತಹ ಸಂದರ್ಭದಲ್ಲಿ ಅದು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನಿರ್ಲಕ್ಷ್ಯನ ವಹಿಸಿದೆ. ಯಾಕೆಂದರೆ ಕಾಂಗ್ರೆಸ್ ಅಥವಾ BJP ಸರ್ಕಾರ ಪೂರ್ಣ ಬಹುಮತಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಜಿಲ್ಲೆಯ SC ಶಾಸಕರಿಗೆ, ಅಂದರೆ ದಲಿತ ಶಾಸಕರಿಗೆ ಸಚಿವ ಸ್ಥಾನ ನೀಡದೆ ಕಡೆಗಣಿಸಲಾಗಿದೆ ಎನ್ನುವಂತಹ ಒಂದು ಅಸಮಾಧಾನ ಇಡೀ ಚಾಮರಾಜನಗರ ಜಿಲ್ಲೆಯ ದಲಿತ ಸಂಘಟನೆಗಳು ಹಾಗೂ ದಲಿತ ಸಮುದಾಯದ ಜನರಲ್ಲಿ ನಿರಂತರವಾಗಿ ಕೇಳಿಬರ್ತಾ ಇದೆ. ಈ ಜಿಲ್ಲೆಯಲ್ಲಿ ಇತರೆ ಸಮಾಜದ ಶಾಸಕರು ಆಯ್ಕೆಯಾದಂತಹ ಸಂದರ್ಭದಲ್ಲಿ ಇತರರಿಗೆ ಬಹಳಷ್ಟು, ಅಂದರೆ ಚಾಮರಾಜನಗರ ಜಿಲ್ಲೆ ಉದಯ ಆದ ನಂತರ ಇಲ್ಲಿ ಲಿಂಗಾಯತ ಸಮುದಾಯ ಮತ್ತು ಉಪ್ಪರ ಸಮುದಾಯಕ್ಕೆ ಸಚಿವ ಸಂಪುಟದಲ್ಲಿ ಕೂಡ ಸ್ಥಾನ ಸಿಕ್ಕಿರುವಂಥದ್ದು. ಹಿಂದೆ ನಾವು ನೋಡ್ಬೋದು HS ಮಹಾದೇವ ಪ್ರಸಾದ್ ಅವರು ಕೂಡ ಲಿಂಗಾಯತ ಸಮುದಾಯದಲ್ಲಿ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ಅವರು ಗುಂಡ್ಲುಪೇಟೆ ಕ್ಷೇತ್ರದ ಸತತವಾಗಿ ಗೆದ್ದಂತಹ ಸಂದರ್ಭದಲ್ಲಿ ದೀರ್ಘಕಾಲ ಸಚಿವರಾಗಿ ಕೂಡ ಅವರು, ಜೊತೆಗೆ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದರು. ತದನಂತರ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಂತಹ ಉಪ್ಪಾರ ಸಮಾಜದ ನಾಯಕರಾಗಿರ್ತಕ್ಕಂಥ C ಪುಟ್ಟರಂಗಶೆಟ್ಟಿ ಅವರು ಕೂಡ ಚಾಮರಾಜನಗರ ಕ್ಷೇತ್ರದಲ್ಲಿ ಶಾಸಕರಾಗಿ ಅವರು ಕೂಡ ಹಿಂದುಳಿದ ವರ್ಗದ ಕಲ್ಯಾಣ ಸಚಿವರಿಗೂ ಕೂಡ ಸೇವೆಯನ್ನು ಸಲ್ಲಿಸಿದರು. ಮತ್ತೊಬ್ಬ ಲಿಂಗಾಯತ ಸಮಾಜದ ನಾಯಕರಾಗಿರ್ತಕ್ಕಂಥ B ಸೋಮಣ್ಣ ಅವರು ಕೂಡ ಇವರು ಕೂಡ ಜಿಲ್ಲೆಯ ಮಂತ್ರಿ ಕೂಡ ಆಗಿದ್ದರು. ಇವರು BJP ಸರ್ಕಾರದ ಅವಧಿಯಲ್ಲಿ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಇಂತಹ, ಅಂದರೆ ಇಡೀ ಕಾಂಗ್ರೆಸ್ ಪಕ್ಷ ಅಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಬಹುತೇಕ ಇತರ ಸಮಾಜದ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೂ ಕೂಡ ಎಲ್ಲೊಂದು ಕಡೆ ದಲಿತ ಸಮಾಜದ ಶಾಸಕರಿಗೆ ಮಂತ್ರಿ ಮಂಡಲದಲ್ಲಿ ಸ್ಥಾನವನ್ನು ಕೊಡೋದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಆ ಒಂದು ನೋವನ್ನು ಈ ಬಾರಿ
26ರ ಡಿ ಕೆ ಶಿವಕುಮಾರ್ ಅವರ ಒಂದು ಸಂಪುಟದಲ್ಲಿ ಆ ಒಂದು ನೋವನ್ನು ಹೋಗಲಾಡಿಸ್ತಾರೆ. ಡಿ ಕೆ ಸಂಪುಟದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂತಹ ಆರ್ ಕೃಷ್ಣಮೂರ್ತಿ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥದ್ದು ಇಡೀ ಕ್ಷೇತ್ರದ ಜನರ ಒಂದು ಒಕ್ಕೊರಲಿನ ಒಂದು ಒತ್ತಾಯ ಕೂಡ ಆಗಿದೆ. ಆ ಒಂದು ನಿರೀಕ್ಷೆಯಲ್ಲಿ ಇಡೀ ಕ್ಷೇತ್ರದ ಜನರು ಕೂಡ ಇದ್ದಾರೆ. ಎಲ್ಲೊಂದು ಕಡೆ ಈಗಾಗಲೇ ಆರ್ ಕೃಷ್ಣಮೂರ್ತಿ ಅವರು AICC ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, ಸುರ್ಜೇವಾಲಾ, ವೇಣುಗೋಪಾಲ್, ಡಿ ಕೆ ಶಿವಕುಮಾರ್ ಎಲ್ಲರನ್ನೂ ಕೂಡ ಭೇಟಿ ಮಾಡಿ ನಮಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ 1997ರಿಂದ 2026ವರೆಗೂ ಕೂಡ ಯಾರೊಬ್ಬರು ಕೂಡ ಅಲ್ಲಿ ದಲಿತ ಸಮಾಜದಲ್ಲಿ ಶಾಸಕರಾದಂತಹ ಯಾವ ಶಾಸಕರನ್ನು ಕೂಡ ಮಂತ್ರಿಯನ್ನು ಕಾಂಗ್ರೆಸ್ ಪಕ್ಷ ಮಾಡಿಲ್ಲ. ಆ ಒಂದು ನೋವನ್ನು ಈ ಬಾರಿ ಕಾಂಗ್ರೆಸ್ ಪಕ್ಷ ಹೋಗಲಾಡಿಸುತ್ತಾ ದಲಿತರಿಗೆ ಚಾಮರಾಜನಗರ ಜಿಲ್ಲೆಯ ಕೋಟಾದಡಿ ದಲಿತ ಏಕೈಕ ಶಾಸಕರಾಗಿರ್ತಕ್ಕಂತಹ ಆರ್ ಕೃಷ್ಣಮೂರ್ತಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಎಲ್ಲವನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ.